ಇಲ್ಲ ಅಷ್ಟು ಮೇರೆ ನಂಬೋದಿಲ್ಲ ಅಂದ್ರೆ ಇವರೇ ಹೋಗತ್ತಳ್ರಿ ಒಂದು ವಿಮಾನ ತೊಗೊಂಡು ಇವರು ಬಾಂಬ್ ಹಾಕಿದ್ದು ನೋಡ್ಕೊಂಡು ಬರ್ಲಿಕ್ಕೆ ಹೋಗತ್ತಳ್ರಿ ಅಲ್ಲಿ. ಯಾಕಂದ್ರೆ ಇವ್ರು ಬಿಡ್ತಾರೆ ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಖರ್ಗೆಗೆ. ಯಾಕಂದ್ರೆ ಅವ್ರು ಪಾಕಿಸ್ತಾನ ಏಜೆಂಟ್ ಇರ್ತಾರಲ್ಲ, ಬಿಟ್ಟೇ ಬಿಡ್ತಾರೆ, ಹೋಗಲಿ, ನಮಗೆ ಬಿಡಲಿಕ್ಕಿಲ್ಲ ಪಾಕಿಸ್ತಾನದವ್ರು. ಆದ್ರೆ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಅಲ್ಲಿಂದ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಇವ್ರಂತೂ ಪಾಕಿಸ್ತಾನ ಏಜೆಂಟ್ ಇರ್ತಾರ. ನೇರವಾಗಿನೇ ನಾನು ಹೇಳ್ತೀನಿ, ಇವ್ರು ಹೋಗ್ಲಿ ಪಾಕಿಸ್ತಾನಕ್ಕೆ ಹೋಗಿ ನೋಡ್ಕೊಂಡು ಬರಲಿ. ಎಷ್ಟು 9 ಪಾಯಿಂಟ್ ಏನು ಮಾಡಿದ್ರು, ಟೆರರಿಸ್ಟ್ ಏನು ಟ್ರೈನಿಂಗ್ ಸೆಂಟರ್ ಇದ್ದವಲ್ಲ, 21 ಕಡೆ ಏನು ಬಾಂಬ್ ಹಾಕ್ಯಾರಲ್ಲ, ಅವೆಲ್ಲ ನೋಡಿಕೊಂಡು ಹೊಳ್ಳಿ ಬರಲಿ. ಇಲ್ಲಾಂದ್ರೆ ಈ ರೀತಿ ಮಾತಾಡಿದ್ರೆ ಈ ಜನರೇನು ಇವ್ರಿಗೆ ಮೆಟ್ಟು ತೊಗೊಂಡು ಹೊಡಿತಾರೆ. ಈ ರೀತಿ ಮಾಡಿದ್ರೆ ಇವ್ರಿಗೆ ಚಲೋ ಭಾಷೆಯಲ್ಲಿ ಹೇಳಬಾರ್ದು. ಇದರಲ್ಲಿ ಪಾಕಿಸ್ತಾನ್ ಟೆರರಿಸಮ್ ಬಗ್ಗೆ ಒಂದು ಅವೇರ್ನೆಸ್ ಮಾಡಲಿಕ್ಕೆ ಎಲ್ಲ ಪ್ರತಿಪಕ್ಷ ನಾಯಕರ ಜೊತೆ ಒಂದು ಕ್ಯಾಂಪೇನ್ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಡಿಸಿಷನ್ ತಗೊಂಡಿದೆ. ಅದರಲ್ಲಿ ಪ್ರತಿಪಕ್ಷದ ಎಲ್ಲ ಸಚಿವರು ಎಲ್ಲ ರೆಡಿ ಆಗ್ತಿದ್ದಾರೆ. ಅಲ್ಲಿ ನೋಡ್ರಿ, ದೇಶದ ಬಂದಾಗ ಎಲ್ಲರೂ ಒಂದಾಗಬೇಕು. ಈ ಪಾಕಿಸ್ತಾನದಾಗ ಏನು ಗುರುತಿಲ್ಲ ಏನ್ರ ಅವ್ರಿಗೆಲ್ಲ ಬಾಂಬ್ ಬಿದ್ದಿದ್ದದು. ಆದ್ರೂ ಅವರೆಲ್ಲ ಅವರು ಒಂದು ಅಪಸ್ವರ ಇದೆ ಅಲ್ಲಿ ವಿರೋಧ ಪಕ್ಷದ ಎಲ್ಲ ಅವರೆಲ್ಲ ಒಂದಾಗಿನೇ ಅದನ್ನು ಏನು ಇಷ್ಟು ದೊಡ್ಡ ಅನಾಹುತ ಆಗಿದೆ, ಆದರೂ ಸಹಿತ ನಮ್ಮಲ್ಲಿ ಏನೂ ಆಗಿಲ್ಲ ತರ ಪಾಕಿಸ್ತಾನದಾಗ. ಎಷ್ಟು 100 ಭಯೋತ್ಪಾದಕರು ಸತ್ತಾರ ಗೊತ್ತಿಲ್ಲ. ಯಾಕಂದರೆ ಅಕ್ಯುರೇಸಿ ಮೇಲೆ ನಮ್ಮ ಅಟ್ಯಾಕ್ ಮಾಡ್ಯಾರ. ಬರೀ 23 ಮಿನಿಟ್ನಾಗ ಯುದ್ಧನೇ ಮುಗಿಸ್ಯಾರ. ಇನ್ನು ಎಂಥದ್ದು ಇಸ್ರೇಲ್ ನಂತರ ಬರೋ ಜಗತ್ನಾಗ ವಿತ್ ಪ್ರೂಫ್ ಕೊಟ್ಟದ್ದು ಭಾರತೀಯ ಸೈನ್ಯ. ಅದ್ರ ಬಗ್ಗೆ ನೀವು ಮಾತಾಡ್ತೀರಂದ್ರೆ ನೀವು ನಾಲಾಯಕರಿದ್ರಿ. ಈ ದೇಶದಲ್ಲಿ ಯಾವ ಪೋಸ್ಟಿಗೂ ಅರ್ಹರಿಲ್ಲ. ನೋಡಿ, ಪಿ ಚಿದಂಬರ ಹೇಳ್ಯಾರ, ಅಲ್ಲಿಂದ ಶಶಿ ತರೂರ್ ಹೇಳಕತ್ತಾರ. ನಮ್ಮ ಕರ್ನಾಟಕದ RV ದೇಶಪಾಂಡೆ ಹೇಳ್ಯಾರ, ದೇಶದ ಸೈನ್ಯದ ಜೊತೆಗೆ ನಾವು ಚಲಾಟ ಆಡಬಾರ್ದು, ಅಪಮಾನ ಮಾಡಬಾರ್ದು. ಆ ದುರ್ದೈವನಂದ್ರೆ ಇವ್ರಿಗೆ ಮುಂದಿನ ಚುನಾವಣೆಯಲ್ಲಿ ಜನನೇ ಬುದ್ಧಿ ಕಲಿಸು. ಒಬ್ಬ ಹಿಂದೂನು ಓಟ್ ಹಾಕ್ಬಾರ್ದು. ಇವ್ರು ಯಾರ್ಯಾರು ನಮ್ಮ ದೇಶದ ವಿರುದ್ಧ ಮಾತಾಡಕತ್ತಾರಲ್ಲ, ಅಂದರೆ ಹಿಂದೂಗಳ ಪ್ರಾಣಕ್ಕೇನು ಬೆಲೆ ಇಲ್ಲ, ಬರೀ ಅವ್ರ ಹೋಟಿಗೆ ಅಟ್ಟೆ ಬೆಲೆ ಇದೆಯಲ್ಲ. 26-27 ಮಂದಿ ನಮ್ಮ ಹಿಂದೂಗಳ ಕೊಲೆ ಆಯ್ತು. ಯಾವ ಆಧಾರ ಮ್ಯಾಗ? ಅವ್ರ ಹೆಸರು ಕೇಳಿದ್ರು, ಧರ್ಮ ಕೇಳಿದ್ರು, ಅದು ವಿಶ್ವಾಸ ಬರಲಿಲ್ಲ ಅಂತ ಅವ್ರ ಪ್ಯಾಂಟ್ ತೆಗೆದು ನೋಡಿ ಹೊಡೆದ್ರು, ಹೋಗಿ ಮೋದಿಗೆ ಹೋಗಿ ಹೇಳಂದ್ರು. ಅಂದರೆ ಇಷ್ಟೂ ಸಹ ಇವ್ರಿಗೆ ಜವಾಬ್ದಾರಿ ಇಲ್ಲ. ಅಂದರೆ ಇವರು ಮನುಷ್ಯರದಾರೋ ಅಥವಾ ಏನು ಪಾಕಿಸ್ತಾನಕ್ಕೇ ಹುಟ್ಟ್ಯಾರೋ ಅಂತ ನಾನು ಪ್ರಶ್ನೆ ಇದೆ.